ಪಿಂಚಣಿದಾರರಿಗೆ 2,200 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಪಿಂಚಣಿದಾರರು ಅಂತ ಅಂದರೆ ಇವಾಗ ಅಂಗವಿಕಲರು ಸಹ ಪಿಂಚಣಿ ಹಣವನ್ನು ಪಡ್ಕೊಳ್ತಾರೆ, ವಿಧವಾ ಪಿಂಚಣಿ ಹಣ ಇದೆ, ವೃದ್ಧಾಪ್ಯ ಪಿಂಚಣಿ ಹಣ ಕೂಡ ಇದೆ. ಹಾಗಾದರೆ ಸ್ಪೆಸಿಫಿಕ್ ಆಗಿ ಯಾರಿಗೆ 2,200 ರೂಪಾಯಿ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದೊಳಗಡೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಇತ್ತೀಚೆಗೆ ಪಿಂಚಣಿ ಹಣ ಬರುವಂಥದ್ದು ಒಂದು ಸ್ವಲ್ಪ ಲೇಟ್ ಆಗ್ತಾ ಇತ್ತು. ರಾಜ್ಯ ಸರ್ಕಾರದ ಯಾವುದೋ ಒಂದು ಗ್ಯಾರಂಟಿ ಯೋಜನೆ ಅಲ್ಲ ಇದು. ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಯಾವುದೇ ಸರ್ಕಾರ ಬಂದರೂ ಕೂಡ ಈ ಒಂದು ಪಿಂಚಣಿ ಹಣವನ್ನು ಕೊಡಲೇಬೇಕಾಗಿ ಇರುತ್ತೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಹೇಳಿತ್ತು 7 ರಾಜ್ಯಗಳಿಗೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡೋದ್ರ ಬಗ್ಗೆ. ಅದರಲ್ಲಿ ಇವಾಗ ಕರ್ನಾಟಕ ಕೂಡ ಒಂದು ರಾಜ್ಯ ಆಗಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲೂ ಕೂಡ 2,200 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು. ಅದು ಯಾರಿಗೆ ಅಂತ ಅಂದರೆ ವಿಧವಾ ಪಿಂಚಣಿ ಹಣ ಅನ್ನುವಂಥದ್ದು ಹೆಚ್ಚು ಮಾಡಿದ್ದಾರೆ 2,200. ಇನ್ನು ಅಂಗವಿಕಲರಿಗೆ ಮಾಡಿಲ್ವಾ ಅಂತ ಅಂದರೆ ಎಷ್ಟು ಅಂಗವಿಕಲತೆ ಇದೆ ಅನ್ನೋ ಆಧಾರದ ಮೇಲೆ ಅವರಿಗೆ ಹಣ ಅನ್ನುವಂಥದ್ದು ಸಿಗುವಂಥದ್ದು. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ಇವಾಗ ಒಂದು ಕೈ ಏನಾದರೂ ಇಲ್ಲ ಅಂತಂದರೆ 2,000 ಸಿಗ್ತಿತ್ತು ಅಂತ ಅಂದ್ಕೊಳ್ಳಿ. ಅದೇ 2 ಕೈ ಇಲ್ಲ ಅಂದರೆ 3,000. ಈ ರೀತಿಯಾಗಿ ಅಂಗವಿಕಲತೆಯ ಆಧಾರದ ಮೇಲೆ ಪಿಂಚಣಿ ಹಣ ಅನ್ನುವಂಥದ್ದು ಇರುವಂಥದ್ದು. ಮತ್ತು ವೃದ್ಧರಿಗೆ ಪಿಂಚಣಿ ಹಣ ಜಾಸ್ತಿ ಮಾಡ್ತಾ ಇಲ್ವಾ ಅಂತ ಅಂದರೆ ಈ ಮೊದಲಿಗೆ ತಿಳಿಸಿದಂಥದ್ದು ಏನು ಅಂತಂದರೆ ಇವಾಗ 70 ವರ್ಷ ಆಗಿರುವಂಥವ್ರಿಗೆ ಇಂತಿಷ್ಟು %, 75 ವರ್ಷ ಆಗದವರಿಗೆ ಇನ್ನೂ 5% ಜಾಸ್ತಿ, ಇನ್ನು 80 ವರ್ಷದವ್ರಿಗೆ ಇನ್ನೂ 5% ಜಾಸ್ತಿ, ಈ ರೀತಿಯಾಗಿ ತರಬೇಕು ಅಂತ ಮಾತುಕತೆ ನಡೀತಾ ಇತ್ತು. ಆದರೆ ಇದರಲ್ಲಿ ತುಂಬಾ ವಾದ ವಿವಾದಗಳು ಆದವು. ವೃದ್ಧರಿಗೆ ಕೊಡೋದ್ರಲ್ಲಿ ಯೂಸ್ ಇಲ್ಲ ಅನ್ನುವಂಥದ್ದಾಗಿರಲಿ, ಈ ರೀತಿಯಾದಂತಹ ವಾದ ವಿವಾದ ಆಗಿ ಅದು ನಿಂತೋಗಿತ್ತು. ಆದರೆ ಅವ್ರಿಗೂ ಕೂಡ ಹೆಚ್ಚು ಮಾಡುವಂಥದ್ದು ಅಂತ ಹೇಳಿರುವಂಥದ್ದು. ಆದರೆ ಎಷ್ಟು ಹೆಚ್ಚು ಮಾಡ್ತಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದರೆ ಇವಾಗ ಏನು 2,200 ಹೆಚ್ಚಾಗುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ ಅಲ್ವಾ, ಅದಕ್ಕೆ ಹೊಸದಾಗಿ ಏನೂ ಅರ್ಜಿ ಹಾಕುವಂಥ ಅವಶ್ಯಕತೆ ಇಲ್ಲ. ಏನು ಪೆನ್ಷನ್ ಹಣ ಬರ್ತಿತ್ತು ಅಲ್ವಾ, ಅದರಲ್ಲೇ ಇದು ಬರುತ್ತೆ. ಯಾವುದೇ ರೀತಿ ಅರ್ಜಿ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.